ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಧರ್ಮಸ್ಥಳ ಬುರುಡೆ ರಹಸ್ಯದ ಷಡ್ಯಂತ್ರದ ಭಾಗವಾಗಿರುವ ಒಬ್ಬೊಬ್ಬರಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಪೊಲೀಸರು ಮಾಡುತ್ತಿದ್ದಾರೆ. ಯೂಟ್ಯೂಬರ್ ಸಮೀರ್ ಎಂಡಿ ಎರಡನೇ ದಿನದ ವಿಚಾರಣೆಗೆ ಹಾಜರಾಗಿದ್ದಾನೆ. ಬೆಳ್ತಂಗಡಿ ಠಾಣೆಗೆ ವಿಚಾರಣೆಗೆ ಹಾಜರಾಗಿದ್ದಾನೆ ಯೂಟ್ಯೂಬರ್ ಸಮೀರ್ ಎಂಡಿ. ಕಳೆದ ಅರ್ಧ ಗಂಟೆಗೂ ಹೆಚ್ಚು ಸಮಯದಿಂದ ಆತನ ಎನ್ಕ್ವೈರಿ ನಡೀತಾ ಇದೆ. ಇವತ್ತು ಕೂಡ ಮೂರು ವಕೀಲರ ಜೊತೆಗೆ ಆತ ಎಂಟ್ರಿಯಾದ. ಮಹೇಶ್ ಶೆಟ್ಟಿ ತಿಮರೋಡಿ ಕಾರ್ನಲ್ಲಿ ಆಗಮಿಸಿದ್ದಾನೆ ಸಮೀರ್. ನಿನ್ನೆ ಸುಮಾರು 5 ಗಂಟೆಗಳ ಕಾಲ ಸಮೀರ್ ವಿಚಾರಣೆಯನ್ನ ಫೇಸ್ ಮಾಡಿದ್ದ. ಇವತ್ತು ಕೂಡ ಹಲವು ಪ್ರಶ್ನೆಗಳನ್ನ ಕೇಳುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ತನಿಖಾಧಿಕಾರಿಗಳು. ನಾಗೇಶ್ಗೆ ದೂತನ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ನಿನ್ನೆ ಸತತ 5 ಗಂಟೆಗಳ ಕಾಲ ವಿಚಾರಣೆ, ಇವತ್ತು ಆಲ್ರೆಡಿ ವಿಚಾರಣೆ ಆರಂಭ ಆಗಿದೆ. ಇವತ್ತು ಯಾವ ರೀತಿಯಾಗಿ ದಾಖಲೆಗಳನ್ನ ಮಾಹಿತಿಯನ್ನ ಈತನಿಂದ ಕಲೆ ಹಾಕಬಹುದು ಅಂತ ಹೇಳಿ? ವಿದ್ಯಾ, ಈ ವಿವಾದಿತ ಯೂಟ್ಯೂಬರ್ ಸಮೀರ್ ಎಂಡಿ ಏನಿದ್ದಾನೆ ಆತ ಈಗ ಪೊಲೀಸ್ ಅಧಿಕಾರಿಗಳ ವಿಚಾರಣೆಯ ವ್ಯೂಹದಲ್ಲಿ ಸಿಲ್ಕೊಂಡಿದ್ದಾನೆ. ಯಾಕಂದ್ರೆ ಆತ ಮಾಡಿದಂತ AI ಟೂಲ್ ಯೂಸ್ ಮಾಡ್ಕೊಂಡು ಮಾಡಿದಂತ ವಿಡಿಯೋ ಏನಿದೆ ಅದರ ಬಗ್ಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಒಂದು ಸುಮೋಟೋ ಕೇಸ್ ದಾಖಲಾಗಿತ್ತು. ಯಾಕಂದ್ರೆ ಆತ ನೀಡಿದಂತಹ ಒಂದು ಯೂಟ್ಯೂಬ್ ಇದರಲ್ಲಿ ವಿಡಿಯೋದಲ್ಲಿ ನೀಡಿದಂತಹ ಮಾಹಿತಿಗಳು ಇಲ್ಲಿ ದೂರುದಾರ ಯಾರು ನೂರಾರು ಶವಗಳನ್ನು ಹೂತಿದ್ದೇನೆ ಅಂತ ಬಂದಿದ್ದ ದೂರುದಾರ ಇದೆ ಆತ ನೀಡಿದಂತಹ ಮಾಹಿತಿಗಳು ಮತ್ತೆ ಕೆಲವು ಆತನನ್ನ ರಿವೀಲ್ ಮಾಡೋ ಆತನ ಹೆಸರು ಆತನ ಐಡೆಂಟಿಫಿಕೇಶನ್ ರಿವೀಲ್ ಮಾಡುವಂತಹ ಕೆಲವು ಮಾಹಿತಿಗಳು, ಅದೇ ರೀತಿ ಕೆಲವು ಕಪೋಲ ಕಲ್ಪಿತ ಅಥವಾ ಕಾಲ್ಪನಿಕ ವಿಷಯಗಳನ್ನ ಸಂದರ್ಭಗಳನ್ನ ಮುಂದಿಟ್ಟು ಮಾಡಿದಂತಹ ವಿಡಿಯೋ ಇದು ತುಂಬಾ ವಿವಾದಕ್ಕೆ ಕಾರಣವಾಗಿತ್ತು ಮತ್ತೆ ತುಂಬಾ ಪಾಪ್ಯುಲರ್ ಕೂಡ ಆಗಿತ್ತು. ಆದ್ರೆ ಇದರ ವಿರುದ್ಧ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಹಾಗೇನೆ ಈ ಒಂದು ವಿಡಿಯೋದಲ್ಲಿ ಜನರನ್ನ ದೊಂಬಿ ಏಳುವಂತೆ ಹಾಗೇನೆ ರಸ್ತೆಗೆ ಬಂದು ಹೋರಾಟ ಮಾಡುವಂತೆ ಆತ ಕರೆ ಕೊಟ್ಟಂತಹ ಈ ಒಂದು ವಿಡಿಯೋ ತುಂಬಾ ಆಕ್ರೋಶ ಕಾರಣವಾಗಿತ್ತು. ಮತ್ತೆ ಅದರ ವಿರುದ್ಧವೇ ಧರ್ಮಸ್ಥಳ ಪೊಲೀಸ್ ಠಾಣೆ ಅಧಿಕಾರಿಗಳು ಸುಮೋಟೋ ಕೇಸ್ ದಾಖಲು ಮಾಡಿದ್ರು. ಅವರಿಗೆ ಸಮೀರ್ ಎಂಡಿಗೆ ನೋಟಿಸ್ ಕೂಡ ಕೊಟ್ಟಿದ್ರು. ಆತ 3 ನೋಟಿಸ್ ಕೊಟ್ಟರು ಕೂಡ ಬಂದಿರಲಿಲ್ಲ. ಅದರ ನಂತರ ಬಂಧನಕ್ಕೆ ಅಂದ್ರೆ ಆತನ ವಶಕ್ಕೆ ಪಡೆದು ವಿಚಾರಣೆಗೆ ಕರ್ಕೊಂಡ್ ಬರಬೇಕು ಅಂತ ಪೊಲೀಸರು ಹೋದಾಗ ಬೆಂಗಳೂರಿನ ಆತನ ನಿವಾಸಕ್ಕೆ ಹೋದಾಗ ಆತ ಇರಲಿಲ್ಲ. ಅದರ ನಂತರ ಆಂಟಿಸಿಪೇಟರಿ ಬೇಲ್ ತಗೊಂಡು ಈಗ ವಿಚಾರಣೆಗೆ ಹಾಜರಾಗಿರುವಂತ ನಿನ್ನೆ 5 ಗಂಟೆಗಳ ಕಾಲ ಆತನ ವಿಚಾರಣೆ ನಡೆಸಲಾಗಿದೆ. ಆತನ ವಾಯ್ಸ್ ಸ್ಯಾಂಪಲ್ ಅನ್ನ ಕೂಡ ತಗೊಳ್ಳಲಾಗಿದೆ. ಯಾಕಂದ್ರೆ ಆ ಪೊಲೀಸರೇ ಕೊಟ್ಟಂತಹ ಒಂದು ಸ್ಕ್ರಿಪ್ಟ್ ಏನಿದೆ ಆತ ಅದನ್ನ ಓದಬೇಕು. ಅದನ್ನ 2-3 ಬಾರಿ ಓದಿದ ನಂತರ ಆ ಒಂದು ಆತನ ವಾಯ್ಸ್ ಏನಿದೆ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡು ಆ ವಾಯ್ಸ್ ಸ್ಯಾಂಪಲ್ ಅನ್ನು ತಗೋತಾರೆ. ಇವತ್ತು ಕೂಡ ಅದೇ ರೀತಿಯ ಒಂದು ಪ್ರೊಸೆಸ್ ಮುಂದುವರೆದು ಇವತ್ತು ಕೂಡ ವಾಯ್ಸ್ ಸ್ಯಾಂಪಲ್ ತಗೊಳ್ಳುವಂತಹ ಒಂದು ಸಂದರ್ಭ ಇದೆ. ಯಾಕಂದ್ರೆ ಈಗಾಗಲೇ ಸ್ಕ್ರಿಪ್ಟ್ ಅನ್ನ ಕೊಟ್ಟಿದ್ದಾರೆ. ಸ್ಕ್ರಿಪ್ಟ್ ಓದಿದ ನಂತರ ಅದನ್ನ ವಾಯ್ಸ್ ಸ್ಯಾಂಪಲ್ ನ ರೆಕಾರ್ಡ್ ಮಾಡ್ತಾರೆ. ಅದೇ ರೀತಿ ಆತ ಏನೆಲ್ಲ ತನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಆತ ಆ ಒಂದು ವಿಡಿಯೋದಲ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.